ನಾವು ನಿನ್ನೆ ವಿಡಿಯೋಲಿ ಬೇಳೆ ಒಬ್ಬಟ್ಟನ್ನ ಈಸಿ ಪ್ರೊಸೆಸ್ಸಲ್ಲಿ ಯಾವ ರೀತಿ ಮಾಡಬೇಕು ಅಂತ ನೋಡ್ಕೊಂಡ್ವಿ. ಬೇಳೆ ಬೇಯಿಸಿದಿದ್ದ ಕಟ್ಟನ್ನ ನಾವು ಹಾಗೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ವಿ. ಏನಕ್ಕೆ? ಒಬ್ಬಟ್ಟು ಸಾರು ಮಾಡ್ಬೋದು ಅಂತ ಹೇಳಿದ್ದೆ. ಸೊ, ಇವತ್ತಿನ ವಿಡಿಯೋಲಿ ಆ ಸಾರು ಯಾವ ರೀತಿ ಮಾಡೋದು, ಸ್ಟೋರ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ನನಗಿಲ್ಲಿ ಬೇಳೆ ಕಟ್ಟು ಸಿಕ್ಕಿರೋದು ಸುಮಾರು 1.5 ಲೀಟ್ರಷ್ಟು. ಸೊ, ಇದಕ್ಕೆ ತಕ್ಕನಂಗೆ ನಾನು ಮೆಜರ್‌ಮೆಂಟ್ಸ್ ತೋರಿಸ್ತಾ ಹೋಗ್ತೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕಬೇಕು. 2 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು, 2 ಚಮಚದಷ್ಟು ಸಾಂಬಾರ್ ಪುಡಿ ಮತ್ತು 1.5 ಚಮಚದಷ್ಟು ಪುಡಿ ಬೆಲ್ಲ ತಗೊಂಡಿದ್ದೀನಿ. ಈ ಬೆಲ್ಲ, ಹುಳಿ ನಿಮ್ಮ ಟೇಸ್ಟ್ ಪ್ರಕಾರ ನೀವು ಚೇಂಜ್ ಮಾಡ್ಕೋಬೋದು. ಜಾಸ್ತಿ ಬೇಕಾದರೆ ಜಾಸ್ತಿ, ಕಮ್ಮಿ ಬೇಕಾದರೆ ಕಮ್ಮಿ ಈ ಥರ ಅಡ್ಜಸ್ಟ್ ಮಾಡ್ಕೋಬೋದು. ನಾನು ತಗೊಂಡಿರೋಂಥ ಹುಣಸೆ ಹಣ್ಣನ್ನು ಬಿಸಿನೀರಲ್ಲಿ ಹಾಕಿ ನೆನೆಸಿದ್ದೀನಿ. ಇದನ್ನು ಕಿವುಚ್ಕೊಂಡು ಪಕ್ಕಕ್ಕೆ ಇಟ್ಕೋಬೇಕು. ಈ ಒಬ್ಬಟ್ಟು ಸಾರಿಗೆ ಒಂದು 2, 3 ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಇದೆ. ಟೇಸ್ಟನ್ನು ಎನ್ಹ್ಯಾನ್ಸ್ ಮಾಡೋಕ್ಕೆ ಅದೇನಪ್ಪ ಅಂದರೆ ಕಾಯಿ ಹಾಲು. ಈ 1.5 ಲೀಟ್ರಷ್ಟು ಬೇಳೆ ಕಟ್ಟಿಗೆ ಸುಮಾರು ಅರ್ಧ ಮುಕ್ಕಾಲು ಲೋಟ ಹಸಿ ಕಾಯಿ ತುರಿದು ಹಿಂಡಿ ಮಾಡಿರೋಂಥ ಕಾಯಿ ಹಾಲನ್ನು ಹಾಕಬೇಕಾಗತ್ತೆ. ಇದನ್ನು ಹಾಕಿದ್ರೆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸುಮಾರು ಜನಕ್ಕೆ ಈ ಇಂಗ್ರೀಡಿಯೆಂಟ್ ಹಾಕೋದು ಗೊತ್ತಿರಲ್ಲ. ಸೊ, ಈ ಸಲ ನೀವು ಮಾಡಿದಾಗ ಇದನ್ನು ಹಾಕಿ ನೋಡಿ ಸೂಪರ್ ಆಗಿದೆ ಅಂತ ಹೇಳ್ತೀರಾ. ಸೊ, ಅರ್ಧ ಮುಕ್ಕಾಲು ಲೋಟ ಕಾಯಿ ಹಾಲು ಹಾಕಿದ್ದಾಯಿತು. ನೀವು ಬೇಕಾದರೆ ಮಿಕ್ಸಿಯಲ್ಲಿ ಕಾಯಿನ ರುಬ್ಕೊಂಡು ಅದನ್ನು ಫಿಲ್ಟರ್ ಮಾಡ್ಕೋಬೋದು, ಅಥವಾ ಈ ಥರ ಫ್ರೆಶ್ಶಾಗಿ ಕಾಯಿ ಇದ್ದರೆ ಹಿಂಡ್ಕೋಬಹುದು. ಸೊ, ಈಗ ಅದಕ್ಕೆ ನಾವು ತೋರಿಸಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಅಂದರೆ ಬೆಲ್ಲ ಆಗಿರ್ಬೋದು, ಸಾಂಬಾರು ಪುಡಿ, ಕರಿಬೇವು, ಉಪ್ಪು ಈ ಎಲ್ಲನೂ ಆ ಕಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ, ಏನು ಲಂಪ್ಸ್ ಇಲ್ಲದೇನೆ. ಹುಣಸೆ ಹಣ್ಣನ್ನು ಅಷ್ಟೇ ನಾನು ಆಲ್ರೆಡಿ ಕಿವುಚ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಸಹ ಫಿಲ್ಟರ್ ಮಾಡಿ ಇದಕ್ಕೆ ಹಾಕಬೇಕು. ನೋಡಿ, ಈ ಬೆಲ್ಲ ಆಮೇಲೆ ಸಾಂಬಾರು ಪುಡಿ ಹಾಕಿದ್ವಲ್ಲ ಅದೆಲ್ಲನೂ ಕರಗಲಿ ಆ ಕಟ್ಟಲ್ಲಿ. ಸಣ್ಣದಾಗಿ ಒಂದಷ್ಟು ಹಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕೋಣ, ಕಲರ್ಫುಲ್ಲಾಗಿ ಕಾಣಲಿ ಅಂತ. ಈ ಒಬ್ಬಟ್ಟು ಸಾರು ಹೆಂಗಪ್ಪ ಅಂದರೆ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು 3-4 ದಿನ ಆರಾಮಾಗಿರುತ್ತೆ. ನಾವು ಬೇಕಾದಾಗ ಕಾಯಿಸ್ಕೊಂಡು ಅನ್ನಕ್ಕೆ, ಚಪಾತಿ, ತಿಳಿ ದೋಸೆಗೂ ಸಖತ್ತಾಗಿರುತ್ತೆ. ಸೊ, ಈ ಸಾರನ್ನ ಇಷ್ಟ ಪಡೆದಿರೋರು ಅಂತ ಇಲ್ಲವೇ ಇಲ್ಲ, ಎಲ್ಲರಿಗೂ ಇಷ್ಟ ಆಗತ್ತೆ. ನಾನು ಹೇಳ್ದಂಗೆ ಹುಣಸೆ ಹಣ್ಣು ರಸನ ಸಹ ಫಿಲ್ಟರ್ ಮಾಡಿ ಇದಕ್ಕೆ ಹಾಕ್ಕೊಂಡೆ. ಸೊ, ಈಗ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿದ್ದಾಗಿದೆ. ಅಕಸ್ಮಾತ್ ನಿಮಗೇನಾದರೂ ಸಾರು ಥಿಕ್ ಕನ್ಸಿಸ್ಟೆನ್ಸಿ ಅನಿಸಿದ್ರೆ ಒಂದು ಅರ್ಧ ಮುಕ್ಕಾಲು ಲೋಟ ನೀರು ಕೂಡ ಇದಕ್ಕೆ ಸೇರಿಸ್ಕೋಬೋದು. ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಬಾಕಿ ಇದೆ ಇದಕ್ಕೆ ಹಾಕಬೇಕಾಗಿರೋದು. ಏನಪ್ಪ ಅಂತ ಹೇಳ್ತೀನಿ. ಇದೂ ಅಷ್ಟೇ ಸುಮಾರು ಜನಕ್ಕೆ ಗೊತ್ತೇ ಇರಲ್ಲ. ನಮ್ಮಮ್ಮ, ನಮ್ಮ ಅಜ್ಜಿಯಿಂದ ಕಲಿತದ್ದು. ಸೊ, ನಾನು ನಮ್ಮಮ್ಮನಿಂದ ಕಲಿತದ್ದು ಏನಪ್ಪ ಅಂದರೆ, ಒಂದು ಉಂಡೆ ಹೂರಣ ಇದಕ್ಕೆ ಹಾಕ್ತೀವಿ ನಾವು. ಇದು ಆಪ್ಷನಲ್ಲು, ನಿಮಗೆ ಬೇಕಾದರೆ ಹಾಕ್ಕೋಬೋದು. ಬಟ್ ಹಾಕಿದ್ರೆ ಮಾತ್ರ ಟೇಸ್ಟು ಚೆನ್ನಾಗಿ ಬರುತ್ತೆ. ಆ ಬೇಳೆ ಇರುತ್ತಲ್ಲ ಹೂರಣದಲ್ಲಿ, ಅದು ಸ್ವಲ್ಪ ಥಿಕ್ನೆಸ್ ಕೊಡುತ್ತೆ ಸಾರಿಗೆ. ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ನಾನು ಮಾತಲ್ಲಿ ಎಕ್ಸ್‌ಪ್ರೆಸ್ ಆಗಲ್ಲ. ನೀವು ಮಾಡಿ ನೋಡಿದ್ರೆ ನಿಮಗೆ ಟೇಸ್ಟ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ, ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಾಗಿದೆ. ಇದಕ್ಕೆ ಒಗ್ಗರಣೆ ಕೊಟ್ಟಿರೋಂಥ ಸಾಸಿವೆ ಕೂಡ ಹಾಕಿ ಸಿಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಬೇಕು. ಈ ಸಾರು ಕುದ್ದಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ, ಒಬ್ಬಟ್ಟು ಸಾರು ಮಾಡೋದು ನೋಡಿದ್ರಲ್ಲ ಫ್ರೆಂಡ್ಸ್, ಡೆಫಿನೆಟ್ ಆಗಿ ನೀವು ಇದನ್ನು ಟ್ರೈ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.